ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಮತ್ತೊಂದು ಸಾರಿ ಇಂಥ ಒಂದು ಕಲಿಮೆಯಲ್ಲಿ ಕೂಡ 5ನೇ ತಿಂಗಳಿನಲ್ಲಿ ದೇವರು ನಮಗೆ ಕಾಲಿಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಆತನನ್ನು ನಾವು ಮಹಿಮೆ ಸಲ್ಲಿಸೋಣ. ಪ್ರಿಯರೇ, 23:1 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದರ 23ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವುದಾದರೆ, ನಾನು ಕಾರ್ಗತ್ತೆಯನ್ನು ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಳಿ ಎಲ್ಲಿದರೆನು. ನಿನ್ನ ದೊಣ್ಣೆಯ ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ನಿಜವಾಗಲೂ ಪ್ರಿಯರೇ, ಎಷ್ಟೊಂದು ಕಲಿವಿಲಿ ಹೊರಗಡೆ ಹೋದರೆ ಏನಾಗುತ್ತದೋ ಅನ್ನುವ ಒಂದು ಭಯ, ಅಂತ ಒಂದು ಆತಂಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ದೇವರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. 91 ನಾವು ನೋಡ್ತೇವೆ ಪ್ರಿಯರೇ, 3ನೇ ವಚನದಲ್ಲಿ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಪ್ರಿಯರೇ, ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಲೂಕ 1:37 ಹೇಳ್ತದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂತ. ಪ್ರಿಯರೇ, ಕೀರ್ತನೆ 91:7 ಈ ರೀತಿಯಲ್ಲಿ ಹೇಳ್ತದೆ, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ಯಾವುದು ತಟ್ಟದೆಂದು ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಹಾಲೆಲೂಯ. ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡ್ತೇವೆ, ನಾವು ಪಶ್ಚಾತ್ತಾಪ ಪಡದಿದ್ದರೆ, ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡದಿದ್ದರೆ, ನಾವು ದೀನತೆಯ ಹೃದಯದಿಂದ ಆತನ ಬಳಿಗೆ ಬರದಿದ್ದರೆ, ಪ್ರಿಯರೇ, ದೇವರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಮುರಿದ ಹೃದಯದಿಂದ, ಚಂಚಲ ಮನಸ್ಸಿನಿಂದ ಆತನ ಪಾದ ಸನ್ನಿಧಿಯಲ್ಲಿ ನಾವು ಬರೋಣ, ಕಣ್ಣೀರಿನಿಂದ ಗೋಳಾಡೋಣ. ಪ್ರಿಯರೇ, ಇವಾಗ ಹಾಡನ್ನು ನಾವು ಮಾಡೋಣ. ಪ್ರಿಯರೇ, ಎಲ್ ಶಡಾಯ್, ಎಲ್ ಶಡಾಯ್, ನೀ ಸರ್ವ ಬಲ್ಲವನೇ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್.
ನಿನ್ನಂತೆ ಯಾರು ಇಲ್ಲ ಕರ್ತನೆ. ಈ ಸಭಾ ನಮ್ಮ ದೇಶದಲ್ಲಿ ಅದ್ಭುತವನ್ನು ಮಾಡಿದ ನಮ್ಮ ಪಟ್ಟಣದಲ್ಲಿ ಕರ್ತನೆ. ಕರ್ತನೆ, ಈ ಒಂದು ಕರೆಯಲ್ಲಿ ಕರ್ತನೆ, ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ಯೇಸುವೆ ಕರ್ತನೆ, ನಿಮ್ಮ ಒಂದು ಬಾಹುಗಳಿಂದ, ನಿಮ್ಮ ಗಾಯಗಳ ಹಸ್ತದಿಂದ ರಚ, ನಿಮ್ಮ ರಕ್ತದಿಂದ ಕರ್ತನೆ ಕರ್ತನೆ ಗುಣಮುಖವು ಮಾಡಿದ ರಚ. ನೀವು ಯೆಹೋವನ ಆಗಿದ್ದೀರಿ ರಚ. ನಮ್ಮನ್ನು ಸ್ವಸ್ಥತೆ ಮಾಡುವ ದೇವರು ನೀವು ಆಗಿದ್ದೀರಿ ಕರ್ತನೆ. ನಿಮಗೆ ಸ್ತೋತ್ರ ರಚ. ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತವನ್ನು ನೀವು ಮಾಡುವುದಕ್ಕಾಗಿ ಸ್ತೋತ್ರ ರಚ. ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿರುವುದಕ್ಕಾಗಿ ಸ್ತೋತ್ರ ರಚ. ಮುಂದಿನ ಸಮಯವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾರೆ ರಚ. ಆದಿಯಿಂದ ಅಂತ್ಯದವರೆಗೂ ನೀವಿದ್ದು ಮಹಿಮೆ ಹೊಂದಿರಿ ಕರ್ತನೆ. ನಿಮ್ಮ ವಾಕ್ಯವನ್ನು ಕೇಳುವಾಗ ಪ್ರತಿಯೊಬ್ಬರೊಟ್ಟಿಗೆ ನೀವು ವೈಯಕ್ತಿಕವಾಗಿ ಮಾತನಾಡಿದ ರಚ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಭಾನುವಾರ ನಾನು ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಹೀಗಾಗಿ ನಾವು ಆಡಿದ್ದೇವೆ, ಅದ್ಭುತ ಮಾಡಪ್ಪ ನನ್ನ ಜೀವಿತದಲ್ಲಿ, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ ಅಂತ ಅನ್ನುವಾಗ ಪ್ರಿಯರೇ, ಆತನ ಅದ್ಭುತವನ್ನು ಮಾಡೋಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾವಾಗ ನೀವು ಕೇಳ್ತಿರೋ, ಅಯ್ಯ ನಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಪ್ಪ, ಅಯ್ಯ ನಮ್ಮ ಮನೆಯಲ್ಲಿ ಅದ್ಭುತ ಮಾಡಪ್ಪ, ನಮ್ಮ ಮಕ್ಕಳಲ್ಲಿ ಅದ್ಭುತ ಮಾಡಪ್ಪ, ನಮ್ಮ ಕೆಲಸದಲ್ಲಿ ಅದ್ಭುತ ಮಾಡಪ್ಪ, ನಮ್ಮ ವ್ಯಾಪಾರದಲ್ಲಿ ಅದ್ಭುತ ಮಾಡಪ್ಪ ಅಂತ ಅನ್ನುವಾಗ ಪ್ರಿಯರೇ, ಆತನ ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಆತನ ಮಾತು 100% ಕರೆಕ್ಟ್ ಆಗಿದೆ. ನಾವು ಕೇಳುವಾಗ ಆತನ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಈಗ ನೀವು ನಿಜವಾಗೂ ಅದ್ಭುತ ಮಾಡಪ್ಪ ನನ್ನ ಜೀವಿತದಲ್ಲಿ, ನೀ ಇದ್ದರೇ ಎಲ್ಲ ಸಾಧ್ಯ, ನಿನ್ನಿಂದನೇ ಎಲ್ಲ ಸಾಧ್ಯ, ನಿನ್ನ ಕಡೆ ಮಾತ್ರ ಎಲ್ಲ ಸಾಧ್ಯ ಅಂತ ನೀವು ನಂಬಿದರೆ ಆತನ ಸಿದ್ಧನಾಗಿದ್ದಾನೆ. ಯಾಕೆಂದ್ರೆ ಆತನ ಮಾತಿನ ಮೇಲೆ ನಂಬಿಕಸ್ಥನಾಗಿದ್ದಾನೆ. ಆತನು ಮಾತಾಡಿದ ನಂತರ ಆತನು ಮಾಡಲೇಬೇಕಾಗುತ್ತದೆ. ಆತನು ಮಾತಾಡಿದ ನಂತರ ಆತನು ಮಾಡಲೇಬೇಕಾಗುತ್ತದೆ. ನೀವು ಕೇಳುವಾಗ ಆತನು ಕಿವಿಟ್ಟು ಕೇಳುವ ದೇವರಾಗಿದ್ದಾನೆ. ನೀವು ಕೇಳುವಾಗ ಆತನು ಉತ್ತರ ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆದರೆ ನಾವೇನು ಮಾಡಬೇಕು ಗುರುತಾ ಪ್ರಿಯರೇ? ಆತನ ಮೇಲೆ ಭರೋಸೆ ಇಡಬೇಕು. ನಾವು ಆತನ ಮೇಲೆ ಭರೋಸೆ ಇಡಬೇಕಾಗುತ್ತದೆ. ಯಾಕೆ ಗುರುತಾ? ದೇವರು ಈ ಹೊಸ ವರ್ಷದಲ್ಲಿ ಆರಂಭಿಸಲಿಕ್ಕೆ ಮುಂಚೆ ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ಆತನಿಗೆ ಗುರುತು, He is the same yesterday, today and forever. ಮುಂದೆ ಏನಾಗುತ್ತಂತೆ ಆತನಿಗೆ ಗುರುತು. ಆತನು ದೊಡ್ಡ ದೇವರಾಗಿದ್ದಾನೆ. ಸಮಸ್ತವು ಆತನಿಗೆ ಗುರುತಾಗುತ್ತದೆ. ಮುಂದೆ ಏನಾಗುತ್ತಂತ ಆತನಿಗೆ ಗುರುತಿದೆ. ಅದಕ್ಕೆ ನಾವು ಆತನಿಗೆ ದೇವರು ಅಂತ ಕರಿತೇವೆ. ಅದಕ್ಕೆ ಈ ವರ್ಷದಲ್ಲಿ 2021 ಜನವರಿ 1 ನಮಗೆ ಈ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಪ್ರಿಯರೇ? ಜ್ಞಾನೋಕ್ತಿ 3:5-6 ಪ್ರೊವರ್ಬ್ಸ್ 3:5-6 ಏನಂತ ಹೇಳಿದ್ದಾನೆ? ಟ್ರಸ್ಟ್ ಇನ್ ದ ಲಾರ್ಡ್. ದೇವರ ಮೇಲೆ ಭರೋಸಾ. ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯೋರ್ ಹಾರ್ಟ್. ಆಲ್ ಯೋರ್ ಹಾರ್ಟ್. ಪೂರ್ಣ ಹೃದಯದಿಂದ, ಅರ್ಧಂಬರ್ಧ ಹೃದಯದಿಂದ ಅಲ್ಲ, ಪೂರ್ಣ ಹೃದಯದಿಂದ ಆತನ ಮೇಲೆ ಭರೋಸೆ ಇಡ್ರಿ. ಯಾವಾಗ ಹೇಳಿದ್ದಾನೆ? ಹೊಸ ವರ್ಷ ಆರಂಭಿಸಲಿಕ್ಕೆ ಮುಂಚೆ ಈ ವಾಕ್ಯವನ್ನು ದೇವರು ನಮಗೆ ಹೇಳಿದ್ದಾನೆ. ಆತನ ವಾಕ್ಯವು ಹೇಳಿದೆ, ಈ ಕಾಲ ಬರ್ತದೆ, ಈ ಸಮಸ್ಯೆಗಳು ಬರ್ತದೆ, ಬಹಳಷ್ಟು ಮಂದಿ ಪ್ರಾಣಗಳು ಬಿಡ್ತಾರೆ, ಬಹಳಷ್ಟು ಪ್ರಾಣಗಳು ಹೋಗ್ತವೆ. ಪ್ರಿಯರೇ, ಅದಕ್ಕೆ ವಾಕ್ಯವನ್ನು ಕೊಟ್ಟಿದ್ದಾನೆ. ನನ್ನ ಮೇಲೆ ಭರವಸೆ ಇಡು,
ನನ್ನ ಮೇಲೆ ಭರವಸೆ ಇಡು. ಕೇವಲ ನನ್ನ ಮೇಲೆ, ನಿಮ್ಮ ಪಾಸ್ಟರ್ ಮೇಲೆ ಅಲ್ಲ, ನಾಯಕರ ಮೇಲೆ ಅಲ್ಲ, ಔಷಧ ಮೇಲೆ ಅಲ್ಲ, ಕಷಾಯಿನಲ್ಲಿ ಅಲ್ಲ, ಸ್ಟೀಮ್ನಲ್ಲಿ ಅಲ್ಲ, ಔಷಧ ಮೇಲೆ ಅಲ್ಲ. ಏನಂತ ದೇವರು? ಪೂರ್ಣ ಹೃದಯದಿಂದ ನನ್ನ ಮೇಲೆ ಭರವಸೆ ಇಡು. ಅವಾಗ ಅದನ್ನು ಅದ್ಭುತ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯುವರ್ ಹಾರ್ಟ್ ಅಂಡ್ ಲೀನ್ ನಾಟ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಔಷಧ ಮೇಲೆ ಅಷ್ಟೇ ಅಲ್ಲ, ಕಷಾಯ ಮೇಲೆ ಅಲ್ಲ, ಪಾಸ್ಟರ್ ಮೇಲೆ ಅಲ್ಲ, ಬೇರೆ ಯಾರ ಮೇಲೆ ಅಲ್ಲ, ಅದಷ್ಟೇ ಅಲ್ಲದೆ ನಿನ್ನ ಮೇಲೆ ಕೂಡ ನೀವು ಭರವಸೆ ಇಡಕೋಬೇಡ. ಡೋಂಟ್ ಲೀನ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ಕನ್ನಡದಲ್ಲಿ ಓದೋಣ ಪ್ರಿಯರೇ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು. ಯೆಹೋವನಲ್ಲಿ ಭರವಸೆ ಇಡು. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. 6ನೇ ವಾಕ್ಯ ಹೇಳ್ತಾರೆ ನೋಡಿ. 6ನೇ ವಾಕ್ಯ ನಾವು ಏನು ಹೇಳ್ತಾರೆ ನೋಡೋಣ. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ, ನಿನ್ನ ಎಲ್ಲಾ ಕೆಲಸದಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ, ಒಂದು ನಿಮಿಷ ಬೇರೆ ಕೇಳಿ. ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಲ್ಲ, ನೀವು ಏನೇನು ವಿಚಾರ ಮಾಡ್ತಾ ಇದ್ದೀರಲ್ಲ, ನೀವು ಏನು ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾರ, ನೀವು ಏನು ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಎಲ್ಲವೂ ನೋಡ್ರಿ ಎಷ್ಟು ದೊಡ್ಡದಿಲ್ಲ, ಎಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೋಡ್ರಿ. ನೀವು ಎಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾನೆ. ನಿನ್ನ ಭಾರವೆಲ್ಲ ನನ್ನ ಮೇಲೆ ಹಾಕಿ. ದೇವರು ಹೇಳಿದ್ರಿ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ ಅಂತ ಇದ್ದಾನೆ. ನಿಮ್ಮ ಕಷ್ಟವು ನನ್ನ ಮೇಲೆ ಹಾಕಿ. ನೀವು ಏನು ನೋವಲ್ಲಿ ಹೋಗ್ತಾ ಇದ್ದೀರೋ, ಏನು ಸಮಸ್ಯೆಯಲ್ಲಿ ಹೋಗ್ತಾ ಇದ್ದೀರೋ, ಎಷ್ಟು ಕಷ್ಟದಲ್ಲಿ ಹೋಗ್ತಾ ಇದ್ದೀರೋ, ಎಷ್ಟು ವೇದನದಲ್ಲಿ ನೀವು ಹೋಗ್ತಾ ಇದ್ದೀರೋ, ಎಷ್ಟು ಕಣ್ಣೀರಿನಲ್ಲಿ ನೀವು ಹೋಗ್ತಾ ಇದ್ದೀರೋ, ಪ್ರಿಯರೇ ಹೇಳ್ತಾ ಇದ್ದೇನೆ, ನೀವು ನನ್ನ ಮೇಲೆ ಹಾಕಿ, ನನ್ನ ಮೇಲೆ ಭರವಸೆ. In all your ways acknowledge Him and He will make your ways straight. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು, ಸರಿಯಾಗಿ ಮಾಡುವನು. ಯಾವಾಗ ಸರಿಯಾಗಿ ಮಾಡ್ತಾನೆ? ನಮ್ಮ ರಾಜಾದಿ ರಾಜ್ಯದ ಮೇಲೆ ಭರವಸೆ ಇಟ್ಟರೆ, ನಮ್ಮ ದೇವರ ಮೇಲೆ ಭರವಸೆ ಇಟ್ಟರೆ, ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟರೆ, ಆತನ ವಾಕ್ಯದ ಮೇಲೆ ನೀವು ಭರವಸೆ ಇಟ್ಟರೆ, ಆತನ ರಕ್ತದ ಮೇಲೆ ನೀವು ಭರವಸೆ ಇಟ್ಟರೆ, ಆತನ ವಾಗ್ದಾನ ಮೇಲೆ ಭರವಸೆ ಇಟ್ಟರೆ, ಆತನ ನಾಮದ ಮೇಲೆ ಭರವಸೆ ಇಟ್ಟರೆ, ಆತನು ನಿಮ್ಮ ಮಾರ್ಗಗಳನ್ನು ಸರಿಯಾಗಿ ಮಾಡುವನು. ಆತನು ನಿಮ್ಮ ಮಾರ್ಗಗಳನ್ನು ಸರಿಯಾಗಿ ಮಾಡೋನು. ನೀವು ಆತನ ಮೇಲೆ ಭರವಸೆಡುವಾಗ ನಿಮ್ಮ ಮೈಂಡು ಬಹಳ ಇಂಪಾರ್ಟೆಂಟ್. ಫಸ್ಟ್ ನಮ್ಮ ಮೈಂಡ್ ಚೇಂಜ್ ಮಾಡಬೇಕಾಗುತ್ತದೆ. ನಾವು ನಮ್ಮ ಮೈಂಡ್ ಅನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ, ನಮ್ಮ ಮನಸ್ಸನ್ನು ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ, ನೀವು ಆತನ ಮೇಲೆ ಭರವಸೆ ಇಟ್ಟು ವ್ಯರ್ಥ. ಇದೊಂದು ಮಾತು ಕ್ಲಿಯರ್ ಆಗಿ, ನಥಿಂಗ್ ಚೇಂಜಸ್ until and unless your mind changes. Nothing changes until and unless your mind changes. ಯಾವುದು ಬದಲಾವಣೆ ಆಗುದಿಲ್ಲ. ಯಾವಾಗ ಮಟ್ಟ ನಿಮ್ಮ ಮನಸ್ಸು ಬದಲಾವಣೆ ಆಗೋ ಮಟ್ಟ ಯಾವುದು ಬದಲಾವಣೆ ಆಗುದಿಲ್ಲ. ನಮ್ಮ ಮನಸ್ಸು ಬದಲಾವಣೆ ಆಗಬೇಕು. ನಮ್ಮ ಮನಸ್ಸಲ್ಲಿ ಅನೇಕ ವಿಷಯಗಳು, ಅನೇಕ ಕಾರ್ಯಗಳು, ಅನೇಕ ಸಮಸ್ಯೆಗಳು ಇಟ್ಕೊಂಡು ಅನೇಕ ಡಿಸ್ಟರ್ಬೆನ್ಸ್ ಆದ್ರೆ ನಾವು ಅದ್ರ ಮೇಲೆ ದೂರ ಮನಸ್ಸನ್ನ ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ನಮ್ಮ ಮನಸ್ಸಲ್ಲಿ ಅನೇಕ, ಅಯ್ಯೋ ಅಲ್ಲೇ ಇಷ್ಟು ಆಗ್ತದೆ, ಅಲ್ಲೇ ಆ ರೀತಿ ಆಗ್ತದೆ, ಅಲ್ಲೇ ಈ ರೀತಿ ಆಗ್ತದೆ, ಅವ್ರು ಹಿಂಗಂತಾರೆ, ಅವ್ರು ಹಂಗಂತಾರೆ ಅಂತ ಅನ್ನುವಾಗ ನಾವು ಆತನ ಮೇಲೆ ಭರವಸೆಲಿಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲ್ ದೇಶ ಎಷ್ಟೋ ಗುಣಗಿಸ್ತಾ ಇದ್ರು.
ಅವ್ರು ಹಾಕೊಂಡು ಆ ಚಪ್ಪಲು ಹರಿದಿಲ್ಲ ಪ್ರೇರೆ 40 ವರ್ಷ. ಅವ್ರು 40 ವರ್ಷ ಉಪವಾಸ ಇಲ್ಲ ಪ್ರೇರೆ. ಅವ್ರು ಹಾಕೊಂಡ ಹರಿಬಿ ಹರಿದಿಲ್ಲ ಪ್ರೇರೆ 40 ವರ್ಷ. ಅಯ್ಯ ನನಗೆ ಹಸು ಆಗ್ತಾ ಇದೆ ಅಂತಂದ್ರೆ ದೇವರು ಆಹಾರವನ್ನು ಕೊಟ್ಟಿದ್ದಾರೆ. ಅಯ್ಯ ನನಗೆ ಬರೀ ವೆಜಿಟೇಬಲ್ಸ್ ತಿಂದು ತಿಂದು ಬೇಜಾರಾಗ್ತಾ ಇದೆ ಅಂದ್ರೆ ದೇವರು ನಾನ್ ವೆಜ್ ಕೊಟ್ಟಿದ್ದಾನೆ. ಅಯ್ಯ ಕುಡ್ಲಿಕ್ಕೆ ನೀರು ಇಲ್ಲ ಅಂತಂದ್ರೆ ದೇವರು ನೀರು ಕೊಟ್ಟಿದ್ದಾನೆ. 40 ವರ್ಷ ದೇವರು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ನಡೆಯುವಾಗ ಬಿಸಿಲಾಗ್ತಾ ಇದೆ ಅಂದ್ರೆ ಬೇಗ ಸಂಭವ. ರಾತ್ರಿಯಲ್ಲಿ ಬೆಳಕು ಇಲ್ಲ ಅಂತಂದ್ರೆ ಅಗ್ನಿ ಸ್ತಂಭವಾಗಿ ಆತನು ಹೋಗ್ತಾ ಇಲ್ಲ. ಆ ಇಸ್ರಾಯೇಲ್ ದೇವರ ಮನಸ್ಸು ಬದಲಾವಣೆಯಾಗಿದೆಯಾ? ಇಲ್ಲ. ನಮ್ಮನ್ನು ಯಾಕೆ ಕಳ್ಕೊಂಡು ಬಂದಿದ್ಯಾ? ನಾವು ಈಜಿಪ್ಟ್ ದೇಶದಲ್ಲಿ ಇದ್ರೆ ನಾವು ಸಾಯ್ತಿದ್ದೀವಿ, ಇಲ್ಲಿ ತೊಂಬಂದು ಯಾಕೆ ಸಾಯ್ತಾ ಇದ್ದೀರಿ? ಕೊಡಗಿಸ್ತಾ ಇದ್ದರು. ದೇವರ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ 40 ವರ್ಷ ಅವ್ರ ಜೊತೆ ಇದ್ದವ್ರಿಗೆ ಸಹಾಯ ಮಾಡ್ತಾ ಇದ್ದ. ಆದ್ರೆ ಅವರ ಮನಸ್ಸು ಬದಲಾವಣೆ ಆಗಿಲ್ಲ, ಅವರ ಮೈಂಡ್ ಚೇಂಜ್ ಆಗಲಿಲ್ಲ. ಅದ್ಭುತಗಳ ನೋಡ್ತಾ ಇದ್ದಾರೆ. 40 1 ದಿವಸ 2 ದಿವಸ 3 ದಿವಸ 4 ದಿವಸ ಅಲ್ಲ ಪ್ರಿಯರೇ. 1 ತಿಂಗಳ 2 ತಿಂಗಳ 3 ತಿಂಗಳ ಅಲ್ಲ, 1 ವರ್ಷ 2 ವರ್ಷ ಅಲ್ಲ, 40 ವರ್ಷ ಅದ್ಭುತಗಳನ್ನು ಅವರು ನೋಡಿದ್ರು. ದೇವರು ಅವ್ರಿಗೆ ಸಹಾಯ ಮಾಡ್ತಾನೆ ಇದ್ದ. ಅವರ ಮನಸ್ಸು ಬದಲಾವಣೆ ಆಗಲಿಲ್ಲ. ಪ್ರೇರೇಕೆ ಈ ಲಾಕ್ಡೌನ್ ಅಲ್ಲಿ ದೇವರು ನಿಮ್ಗೆ ಎಷ್ಟು ಸಹಾಯ ಮಾಡ್ತಾರೆ. 1 ದಿವಸ ನೀವು ಉಪವಾಸವಾಗಿದ್ದೀರ. ಹರಾಡು ಹಕ್ಕಿಗಳು ನೋಡು, ಬಿತ್ತುದಿಲ್ಲ, ಅವ್ರು ಕೊಯ್ಯುದಿಲ್ಲ. ನೀವು ನನಗೆ ಅಮೂಲ್ಯವಾಗಿದ್ದೀರಿ ಅದು ದೇವರ ವಾಕ್ಯ ಹೇಳ್ತದೆ. ನೀವು ನನಗೆ ಅಮೂಲ್ಯವಾಗಿದ್ದೀರಿ. ನಾನು ನಿಮ್ಗೆ ಕೊಡ್ತೇನೆ, ನಾನು ನಿಮ್ಗೆ ಸಹಾಯವನ್ನು ಮಾಡ್ತೇನೆ, ನಾನು ನಿಮ್ಗೆ ಎಲ್ಲವನ್ನು ಒದಗಿಸಿಕೊಡ್ತೀನಿ ಅಂತ ದೇವರ ವಾಕ್ಯ ಹೇಳ್ತಾರೆ. ಆತನ ಮೇಲೆ ಭರವಸೆಯೊಂದಿಗೆ ಸಹಾಯ ಮಾಡಿ. ದೇವರ ವಾಕ್ಯ ಹೇಳ್ತಾರೆ ಕೀರ್ತನೆ 46:10, Be still and know that I am God. Be still and know that I am God. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಎಂತ ಒಳ್ಳೆಯ ವಾಕ್ಯ. ಈ ಕಷ್ಟ ಕಾಲದಲ್ಲಿ, ಈ ಸಮಸ್ಯೆದಲ್ಲಿ, ಈ ವೈರಸ್ನ ಕಾಲದಲ್ಲಿ ನಾವು ಧೈರ್ಯವಾಗಿರ್ಬೇಕು. ದೇವರು ನಿಮ್ಮನ್ನು ನೋಡ್ತಾನೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಆತನ ಮೇಲೆ ಭರವಸೆ ಹೆಚ್ಚಾಗಿ. ಆತನೇ ಇಷ್ಟು ಸಮಸ್ಯೆಗಳಿದ್ದಾವೆ, ಇಷ್ಟು ಬಂದು ಸಾಯ್ತಾ ಇದ್ದಾರೆ ಅನೇಕರು. ಹೇ ನೋಡಿ, ನಾನು ನಿಮ್ಮ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಕಾಪಾಡ್ತೇನೆ, ನಾನು ನಿಮ್ಮ ಜೊತೆಯಾಗಿರ್ತೇನೆ, ನಾನು ನಿಮ್ಮ ಒಟ್ಟಿಗೆ ಇರ್ತೇನೆ, ನಾನು ನಿಮ್ಮನ್ನು ಯಾವಾಗೂ ಬಿಡಲ್ಲ, ನಾನು ನಿನ್ನನ್ನು ಯಾವಾಗೂ ಬಿಡಲ್ಲ. ಐಸಾಯ 41:10 ಇರ್ತದೆ, ಭಯಪಡಬೇಡ್ರಿ. Be still and know that I am God. So do not fear, for I am with you. Do not be dismayed, for I will be with you. I will strengthen you and help you. I will uphold you with my righteous and right hand. ನಾನೇ ನಿನ್ನೊಂದಿಗಿದ್ದೇನೆ. ಏನಂತದೆ? ನಾನೇ ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನೊಂದಿಗಿದ್ದೇನೆ. ವಿಕ್ರಮಗೊಳ್ಳದಿರು, ಹೆದರಬೇಡ. ನಾನೇ ನಿನ್ನ ದೇವರು. ನಾನೇ ನಿನ್ನ ದೇವರು. ಬೇರೆ ಹೆದರಬೇಡ. ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ನಾನು ನಿನ್ನನ್ನು ಬಲಪಡಿಸ್ತೇನೆ. ಹೌದು, ನಿನ್ನ ಮಕ್ಕಳನ್ನು ಬಲಪಡಿಸ್ತೇನೆ, ನಿನ್ನ
ನಿನ್ನ ಕುಟುಂಬವನ್ನು ಬಲಪಡಿಸ್ತಾನೆ. ನಾನು ನಿನ್ನನ್ನು ಕೂಡ ಬಲಪಡಿಸ್ತೇನೆ, ನಿನ್ನ ಸಂಬಂಧಿಕರನ್ನು ಬಲಪಡಿಸ್ತೇನೆ, ನಿನಗೆ ಸಹಾಯ ಕೊಡುತ್ತೇನೆ, ನಿನಗೆ ಸಹಾಯ ಮಾಡ್ತಾನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನನ್ನ ಕೈಯಲ್ಲಿ ನಿನ್ನನ್ನು ಹಿಡ್ಕೊಂತೇನೆ. ಪ್ರಿಯ, ಅರ್ಥ ಮಾಡ್ಕೊರಿ, ಭಯಪಡಬೇಡ. ಆತನ ಮೇಲೆ ಭರೋಸೆ ಇಡಿ, ಆತನ ಮೇಲೆ ಭರೋಸೆ. ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ಯೋರ್ ಹಾರ್ಟ್, ಪೂರ್ಣ ಹೃದಯದಿಂದ. ಎಷ್ಟು ಪ್ರಿಯರೇ? ಅರ್ಧ ಮುರ್ಧನ ಅಲ್ಲ, 50%, 60%, 80% ಅಲ್ಲ, 100% ನೀವು ದೇವರ ಮೇಲೆ ಭರೋಸೆ. ಅವಾಗ ನೋಡಿ, ದೇವರ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೋ, ನಿಮ್ಮ ವ್ಯಾಪಾರದಲ್ಲಿ ಏನು ಮಾಡ್ತಾನೋ, ನಿಮ್ಮ ಕೆಲಸದಲ್ಲಿ ಏನು ಮಾಡ್ತಾನೋ, ನಿಮ್ಮ ಕುಟುಂಬದಲ್ಲಿ ಏನು ಮಾಡ್ತಾನೋ, ನಿನ್ನ ಮಕ್ಕಳದಲ್ಲಿ ಏನು ಮಾಡ್ತಾನಂತೆ. ಆತನ ಮೇಲೆ ಭರೋಸೆ. ಬೇರೆ ಆತನ ಮೇಲೆ ವಿಶೇಷವಾಗಿ ಆತನ ಮೇಲೆ ಭರೋಸೆ. ನಾವು ಪ್ರಾರ್ಥನೆ ಮಾಡಿ, ಪರಲೋಕದಲ್ಲಿರೋ ನಮ್ಮ ತಂದೆ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರೇ, ನಿನಗೆ ಸ್ತೋತ್ರ. ಸಮಯದಲ್ಲಿ ರಜೆ ಕರ್ತೇನೆ, ವಿಶೇಷವಾಗಿ ನಾವು ನಿನ್ನ ಮೇಲೆ ಭರೋಸೆ ಇಡುವವರಾಗಿದ್ದೇವೆ. ಇಲ್ಲ ಪ್ರಿಯ ಮಕ್ಕಳು ಯಾರ್ಯಾರು ಕೇಳ್ತಾ ಇದ್ದಾರೋ ತಂದೆ, ಆದರೆ ಅವರು ನಿನ್ನ ಮಕ್ಕಳಾಗಿದ್ದಾರೆ, ನಿನ್ನ ಮೇಲೆ ಭರೋಸೆ ಇಡುವ ಮಕ್ಕಳಾಗಿದ್ದಾರೆ. ಸಮಯದಲ್ಲಿ ಅವರನ್ನು ಆಶೀರ್ವಿಸುತ್ತಾರೆ, ಅವ್ರ ಭರೋಸೆ ಹೆಚ್ಚಾಗಿದೆ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಜ ಕರ್ತನೆ, ಅವರು ಅದರ ಮೇಲೆ ಇದರ ಮೇಲೆ ಭರೋಸೆ ಇಡುವುದಿಲ್ಲ ರಾಜ. ನಿನ್ನ ವಾಕ್ಯದ ಮೇಲೆ, ನಿನ್ನ ನಾಮದ ಮೇಲೆ ರಾಜ, ನಿನ್ನ ಹೆಸರಿನ ಮೇಲೆ ಅವರು ಭರೋಸೆ ಇಡುವವರಾಗಿದ್ದಾರೆ. ಆಶೀರ್ವಿಸು ಪ್ರತಿಯೊಂದು ರಾಜ ಕರ್ತನೆ, ಸಮಸ್ತವು ನಿನ್ನ ಪ್ರಿಯ ಮಕ್ಕಳು ನಾವೆಲ್ಲರೂ ಕರ್ತನೆ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನ ಮೇಲೆ ಹೆಚ್ಚಿನ ಭರವಸೆ ಇಡುವಂತೆ ಅವರಿಗೆ ಸಹಾಯ ಮಾಡಿ. ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಕೊಡ್ತಾರೆ. ಈ ವೈರಸ್ ಅನ್ನು ತೆಗೆದುಬಿಡು ರಾಜ, ಈ ದೇಶದಿಂದ ತೆಗೆದುಬಿಡು. ಯೇಸುವಿನ ನಾಮದಿಂದ ನಾವು ಪ್ರಾರ್ಥನೆ ಮಾಡ್ತಾರೆ. ಇದು ಮಾಯವಾಗಬೇಕಂತ ನಾವು ಪ್ರಾರ್ಥನೆ ಮಾಡ್ತಾರೆ. ಈ ವೈರಸ್ ಮಾಯವಾಗಬೇಕಂತ ನಾವು ಪ್ರಾರ್ಥನೆ ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಕೊಡ್ತಾರೆ. ಯೇಸು ಕ್ರಿಸ್ತು ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನೆನತಿಯು ಈಗಲೂ ಯಾವಾಗಲೂ ನಿನ್ನ ಸಭೆ ಜನರಿಗೆಲ್ಲರಿಗೂ, ತಂದೆಯಾದವ್ರಿಗೆ ಯಾರು ನೋಡ್ತಾ ಇದ್ರು ಎಲ್ಲರಿಗೂ ಎಂದೆಂದಿಗೂ ಯಾವಾಗಲೂ ಅವ್ರ ಜೊತೆಗೆ. ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ವಂಡರ್ಫುಲ್ ವೀಕ್. ದೇವರ ಪ್ರಕಾರ ಪ್ರಿಯರೇ, ಗೌರ್ಮೆಂಟ್ ರೂಲ್ಸ್ ಅನ್ನು ಫಾಲೋ ಮಾಡ್ರಿ. ಎಲ್ಲೇ ಜಾಸ್ತಿ ಜನ ಇರ್ತಾರೆ ಅವ್ರಲ್ಲಿ ಹೋಗ್ಬೇಡ್ರಿ. ಯಾವಾಗೂ ಕೈ ತಗೊಂತೀರಿ, ಸ್ಯಾನಿಟೈಸರ್ ಯೂಸ್ ಮಾಡಿರಿ, ಮಾಸ್ಕ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾವ್ ಅ ವಂಡರ್ಫುಲ್ ವೀಕ್.